ನಮಸ್ಕಾರ ದೇವರು ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೋತೀವಿ. ಇವತ್ತಿನ ನಮ್ಮ ವ್ಲಾಗ್ ಬಂದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಾವು ಇವತ್ತು ಟಿಪ್ಟೂರ್ಗೆ ಹೋಗ್ತಾ ಇದ್ದೀನಿ. ಟಿಪ್ಟೂರ್ಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ, ನಮ್ಮ ಕಳೆದು ಹೋಗಿರುವ ನೆನಪುಗಳನ್ನ ಮತ್ತೆ ನೋಡಿಕೊಂಡು ಬರೋಣ, ಒಂದು ಸಲ ವ್ಯೂ ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಟಿಪ್ಟೂರಿಗೆ ಎಂಟ್ರಿ ಆದ ತಕ್ಷಣ ಮೊದಲು ಸಿಗುವ ಹೋಟೆಲ್ಲೇ ನಮ್ಮ ಕಲ್ಪತರು ಗ್ರ್ಯಾಂಡ್. ಈ ಗ್ರ್ಯಾಂಡ್ ನೋಡಿ ಬಲಗಡೆ ಸೈಡ್ ಸಿಗುತ್ತೆ, ಇದೆ ಕಲ್ಪತರು ಗ್ರ್ಯಾಂಡ್. ನೀವೆಲ್ಲ ನೋಡಿರ್ತೀರ, ಇರಲಿ ನಮ್ಮ ಕಡೆಯಿಂದ ಒಂದು ಸಲ ಸುಮ್ಮನೆ ತೋರಿಸೋದಷ್ಟೇ. ನಾವು ಇಲ್ಲಿಗೆ ಊಟ ಮಾಡೋಕ್ಕೆ ತಿಂಡಿ ತಿನ್ನೋಕ್ಕೆ ಬರ್ತಿರ್ಲಿಲ್ಲ, ಜಸ್ಟ್ ಕಾಫಿ ಕುಡಿಯೋಕ್ಕೆ ಮಾತ್ರ ಬರ್ತಾ ಇದ್ವಿ. ಎಲ್ಲ ಕಾಸ್ಟ್ಲಿ ಅಂತ. ನೋಡಿ ನೋಡಿ, ನಮ್ಮ ಕಲ್ಪತರು ನಾಡಿನ ಫೇಮಸ್ ಕಲ್ಪತರು ಕಾಲೇಜ್ ಇದೆ, ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಮ್ಮಿದೆ ಗೋಬಿ ಅಂಗಡಿ ಅಡ್ಡ, ಇಲ್ಲಿಗೆ ತಿನ್ನೋಕೆ ಬರ್ತಿದ್ವಿ ಅಲ್ಲಿಂದ. ಟಿಪ್ಟೂರಿನ ಗರ್ಲ್ಸ್ ಕಾಲೇಜು ಇದೆ ನೋಡ್ಕೊಂಬಿಡಿ. ಒಳ್ಳೊಳ್ಳೆ ಹುಡುಗಿರಿರ್ತಾರೆ ಅಂತ ಅಂದ್ಕೊಂಬರ್ಬೇಕು. ನೋಡಿದ್ರೆ ಮಾತ್ರ ಒಬ್ಬರು ಮುಖ ತೊಳ್ಕೊಂಡೇ ಬಂದಿರಲ್ಲ, ಹೆಂಗ್ ಬೇಕು ಹಂಗಂಗೆ ಬಂದಿರ್ತಾರೆ, ನೋಡೋಕ್ಕಾಯ್ತಿರಲ್ಲ. ಜಿ 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 ನೋಡ್ಕೊಂಬಿಡಿ. ಇದೇ ನಮ್ಮ ಹಾಸ್ಟೆಲಿನ ಪ್ರಧಾನವಾದಂಥ ಗೇಟು, ಶ್ರೀ ವೀರಶೈವಾನಂದಾಶ್ರಮ ಜಯದೇವ ವಿದ್ಯಾರ್ಥಿ ನಿಲಯ. ಏನು ನೈಟ್ ಹೊತ್ತು ಸಕ್ಕದಾಗಿ ಕಾಣ್ತದಲ್ವ, ಬೆಳಕಿಗೆ ಹೊಸದು ಹಾಕ್ಸ್ಬಿಟ್ಟವ್ರೆ. ನಾವು ಇದ್ದಾಗಲೇ ಹಾಕ್ಸಿದ್ರು. ಇರಲಿ, ಎಂಟ್ರಿ ಇಲ್ಲಿಂದ ಸೀದಾ ಒಳಗೆ ಹೋದರೆ ನೋಡಿರಿ, ಆ ಕಡೆ ಈ ಕಡೆ ಕಡ್ಡಿಲಿ ನೆಟ್ಬಿಟ್ಟು ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕ್ಬಿಡೋದು. ಆದರೂ ನೈಟ್ ಹೊತ್ತು ಪಾರ್ಕ್ ಮಾಡೋದು. ನಮ್ಮ ಹಾಸ್ಟ್ಲಿಗೆ ನೋಡೋಣ ಎಂಟ್ರಿ ಆದ ತಕ್ಷಣ ಯಾರು ಸಿಗ್ತಾರೆ ನೋಡ್ಕೊಂಬರೋಣ ಬನ್ನಿ. ಅಯ್ಯೋ ಯಾರಿದ್ದಾರೆ? ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಬಡ್ಸ್ಬಿತ್ತು ಸಾವಿರ ಕೊಟ್ಬಿಟ್ಟು ಬಡ್ಸಿದ್ಲು, ತಕ್ಕೊಳ್ಳಲ್ಲ. ಹೆಲ್ಪ್ ಮಾಡ್ರು, ಹೆಲ್ಪಿಂಗ್ ನೇಚರ್ ಕಲ್ತ್ಕೊಳ್ರು. ಬೇವರ್ಸಿ ಮುಂಡೆ ಮಕ್ಕಳ, ಏನ್ರಯ್ಯ ನಿಮ್ಮ ಹಿಂಸೆ ನಿಮ್ದು? ಜಸ್ಟ್ ಮಿಸ್ ಗಾಯ್ಸ್, ನಿಮಗೆ ನಮ್ಮ ವಾರ್ಡನ್ ಸರ್ ತೋರಿಸ್ತಾ ಇದ್ದೆ, ಮರೆ ಆಗ್ಬಿಟ್ರು. ನೋಡಿ, ಹುಡುಗರು ಏನೋ ಫಂಕ್ಷನ್ಸ್ ಇತ್ತು ಅನ್ಸುತ್ತೆ, ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಯ್ ಹೇಳ್ರು, ಎಲ್ಲ ಯೂಟ್ಯೂಬಲ್ಲಿ ಬರ್ತೀರಾ? ಹಾಯ್ ಹೇಳ್ರಿ. ಎಲ್ಲ ಮುಖ ಗೊತ್ತಾಗ್ತಾ ಇಲ್ಲ, ಬೆಳಗ್ಗೆ ವಿಡಿಯೋ ಮಾಡ್ಕೊತೀನಿ. ನೀಟು ಮೇಕಪ್ ಮಾಡ್ಕೊಂಬನ್ನಿ. ಇವನು ನಮ್ಮ ಕುಲ್ಡ, ನಮ್ಮ ಹಾಸ್ಟ್ಲನು. ತಡಿಲ್ಲ, ಬೆಳ್ಳಿಗೆ ಮಾಡ್ತೀನಿ. ಇನ್ನು ಇವನ 3 ಸೆಕೆಂಡ್ ಫೇರ್ ಅಂಡ್ ಲವ್ಲಿ ಹಚ್ಚಿದೆ, ಬೆಳ್ಳಿಗೆ ಮಾಡೋಣ. 1 2 3 ಸ್ಟಾರ್ಟ್. ಈ ಮೂವಿ ಇದೆಯಲ್ಲ, ಒಂದು ಮಿಚ್ಚ ಇರಿ ಸರ್, ಒಂದು ಸ್ವಲ್ಪ ಕಣ್ಣೀರು ಒಳಸ್ಕೊಳ್ತೀರಿ. ಈ ಮೂವಿ ಇದೆಯಲ್ಲ, ಬೆಳ್ಳಗೆ ಆಗ್ಬಿಟ್ಟ. ಯಾರ್ಯಾರು ಬೆಳ್ಳಗೆ ಕಾಣ್ಬೇಕು ಹತ್ರಕ್ಕೆ ಬನ್ನಿ. ಇವನು ಚಿಳೆ ಚಿಳ್ಳೆ ಬರಲ್ಲ, ಚಿಳ್ಳೆನ ಬೆಳ್ಳಗೆ ತೋರಿಸ್ತೀನಿ. ಕ್ಯಾಮ್ರಾ ನೋಡ್ಲಾ, ಅಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದೀನಿ. ಏನು ಎಲ್ಲ ಫಂಕ್ಷನ್ಸ್ ಮುಗಿಸ್ಕೊಂಡು ಸೀದಾ ಒಳಗೆ ಹೋಗ್ತಾ ಇದ್ದಾರೆ. ಹೇಳುವೆ ಮಾವುತವನ್ನು, ಒಟ್ಟು ಕನ್ನಡದ ಮಾವುತನನ್ನು. ಅಭಿಮಾನಿಗಳು ಎಲ್ಲೆಲ್ಲಿ. ಹಾಯ್ ಗಾಯ್ಸ್, ಎಲ್ಲಾರನ್ನ ಬೆಳಗ್ಗೆ ಕ್ಯಾಪ್ಟನ್ ಮಾಡ್ತೀನಿ. ನೀಟಿಗೆ ಮೇಕಪ್ ಮಾಡ್ಕೊಂಬನ್ನಿ, ಓಕೆ? ಇವತ್ತಿನ ನಮ್ಮ ವ್ಲಾಗೇ ಪೂರ್ತಿ ನಮ್ಮ ಹಾಸ್ಟ್ಲ ಬಗ್ಗೆ ವಿಚಾರಣೆ ಮಾಡೋದು, ತೋರಿಸೋದು. ಬನ್ನಿ ಗಾಯ್ಸ್, ನಮ್ಮ ರೂಮ್ಗೆ ಹೋಗೋಣ ಬನ್ನಿ ಗಾಯ್ಸ್. ಸೀದಾ ರೂಮು. ಇದು ನಮ್ಮ ಸಂಸ್ಕೃತ ಪಾಠಶಾಲೆಯ ಕಾರ್ಯಾಲಯ. ಇಲ್ಲಿ ನಮ್ಮ ಸಂಸ್ಕೃತ ಮಾಸ್ಟ್ರು ಮೊದಲು ಉಮಾಮಹೇಶ್ ಮಾಸ್ಟ್ರು ಅಂತ. ನೋಡಿ, ನಮ್ಮ ಮುಂಚೆ ಇದ್ದಂಥ ಮಾಸ್ಟ್ರುಗಳೆಲ್ಲ ಇಲ್ಲಿ ಫೋಟೋ ಇದೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಲ್ಲಿ ನಮ್ಮ ಬ್ಯಾಚಲ್ಲಾದಂತಹ ಗ್ರೂಪ್ ಫೋಟೋಸ್ ಇದು. ಆ್ಯಕ್ಚುಲಿ ಈ ಫೋಟೋಸಲ್ಲಿಲ್ಲ, ಮಿಸ್ ಆಗ್ಬಿಟ್ಟೆ ನಾನು, ಜಸ್ಟ್ ಮಿಸ್ಸಲ್ಲಿ. ಸೀದಾ ಬಂದರೆ ಸೀದಾ ನಮ್ಮ ರೂಮು. ಲೈಟ್ ಹಾಕ್ರೋ, ಬೆಳಕಾಗಲಿ. ಸ್ವಿಚ್ ಬೋರ್ಡ್ ಎಲ್ಲ ಊಸ್ಟ್ ಆಗ್ಬಿಟ್ಟಿದೆ, ತುಂಬ ಮನನೊಂದಿದೆ. ಮೊದಲು ನಾವಿದ್ದಾಗ ಹಾಕ್ಸಿದ್ದು ಸ್ವಿಚ್ಚು, ಈ ನನ್ನ ಮಕ್ಕಳು ಎಲ್ಲ ಹಾಳು ಮಾಡಿಬಿಟ್ಟಾರೆ. ನೋಡಿಲ್ಲಿ, ಸ್ವಿಚ್ ಆನ್ ಮಾಡೋಕ್ಕೆ ಆಫ್ ಮಾಡೋಕ್ಕೆ ಭಯ ಆಗುತ್ತೆ. ಓ ಹಾಯ್ ಬ್ರೋ, ಬನ್ನಿ ಬ್ರೋ. ಬ್ರೋ ನಮಸ್ತೆ ಸರ್. ಬಸವರಾಜ್ ಬ್ರೋ ಎಲ್ಲ ನೋಡ್ಬಿಟ್ಟೆ. ಹಾಯ್ ಬ್ರೋ, ಏನು ಸಮಾಚಾರ? ಆಫ್ಟರ್ ಲಾಂಗ್ ಟೈಮ್ ಮೀಟ್. ಹಾಂ, ಇವನೇ. ಇದು ಆ್ಯಕ್ಚುಲಿ ನನ್ನ ಕಾಟು. ಎಷ್ಟು ಸಕ್ಕತ್ತಾಗಿರ್ತಿದ್ದೆ ಗೊತ್ತಾ? ಅವನ ಅಜ್ಜೆ ಎಲ್ಲ ಬಂದು ಕೂತ್ಕೊಂಡಾರು. ಈಗ ನೋಡ್ರಿ, ಯಾರು ಮಾಡಿ ಇವನ್ನೆಲ್ಲ ಹಾಕ್ಲಿಲ್ಲ ಅಂದ್ರೆ ಕಂಟೆಂಟೇ ಆಗಲ್ಲ ನನಗೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಮ್ಮ ಹಾಸ್ಟೆಲ್ ರೂಮ್ ನೋಡ್ರಿ ಹೆಂಗಿದೆ ಈಗ.
ನೋಡ್ರಿ ನಮ್ದಿದು ಪಾರ್ಟ್ ಇದು, ಮುಂಚೆ ಇದಿರ್ಲಿಲ್ಲ, ಈಗ ಮಾಡ್ಕೊಂಡಿರೋದು ಗೊತ್ತಾಗ್ಬಾರ್ದು ಅಂತ. ಯಾವ್ದನ್ನ ಮಾಡಲ್ಲ ಅಂತ ಹೇಳ್ತಾರೋ ಅದನ್ನೇ ಮಾಡ್ಬೇಕು, ಇದು ನಮ್ಮ ಕಂಟೆಂಟು. ಏನಿದೆ ಓಹೋ ಬೇಡ ಗೈಸ್, ನೋಡ್ರಿ ನೀವು ಆಮೇಲೆ ಗಾಬರಿ ಆದ್ರೆ ಕಷ್ಟ. ಈ ವಿಡಿಯೋ ಗ್ಯಾರಂಟಿ ಮಾಡೋದು ನೋಡ್ತಾರೆ, ನಿನಗೆದ ಭಾರಿ ಹಬ್ಬ. ಈಗೇನು ಬೇಡ ಬೇಡ ಖುಷಿ ಎಲ್ಲರೂ ಅದೇ ಎಲ್ಲರೂ ಇನ್ನೂ ಖುಷಿ ಜಾಲಿ. ಬೆಲ್ ಹೊಡೆದ ತಕ್ಷಣ ಹುಡುಗರು ತಟ್ಟೆ ತಡ್ಕೊಂಡು ಅವ್ನ ನಮ್ಮ ಉಮೇಶ್ ಡುಮ್ಮ ಆನೆ ಅಂತ ಕರಿತೀವಿ ಅವನ್ನ. ಅಲ್ಲಿ ನೋಡಿ ಗೈಸ್, ಹುಡುಗಿರು ಹೋಗ್ತಾ ಇದ್ದಾರೆ. ಆಕ್ಚುಲಿ ನಾವು ಇದೇ ಜಾಗದಲ್ಲಿ ನಿಂತ್ಕೊಂಡು ಲೈನ್ ಆಗ್ತಿತ್ತು ಜಮಾನದಲ್ಲಿ, ಈಗೆಲ್ಲ ಬಿಟ್ಬಿಟ್ಟಿದ್ದೀವಿ. ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು ಹೋಗ್ರು ಬೈತಾರೆ, ಹೋಗ್ರು. ಏಯ್ ಕಾಮನ್ ಸೆನ್ಸ್ ಇಲ್ವಾ? ಬೆಲ್ಲಾದ್ರೂ ಊಟಕ್ಕೆ ಬನ್ನಿ, ಹೋಗು ಬರ್ರೋ. ಅವ್ರು ನೋಡು ವಿಡಿಯೋ ಮಾಡ್ತೀನಿ, ಬರ್ತಾನೆ ಇಲ್ಲ ಅವರು. ಹೇಳ್ಬೇಕು ಅಂದರೆ ಹೊಸ ಗುಡ್ ನ್ಯೂಸ್ ಏನು ಅಂದರೆ ಗೀಝರ್ ಹಾಕ್ಸ್ಬಿಟ್ಟವ್ರೆ. ಇವನ ಅಜ್ಜಿ ನಮ್ಮ ಮಕ್ಕದಲ್ಲಿ ಇದ್ದಾಗ ಬರೀ ತಣ್ಣೀರಲ್ಲಿ ಸ್ನಾನ ಮಾಡ್ತಿದ್ವಿ. ಹೈಸ್ಕೂಲ್ ಹುಡುಗರಿಗೆ ಬೈದು ಉರಿ ಹಾಕ್ಸ್ತಿದ್ವಿ ಆ ಒಲೆ, ಕಿತ್ತೋದು ಒಲೆಗೆ. ಅದು 10-12 ಲೀಟ್ರ್ 15 ಲೀಟ್ರು. ಅಯ್ಯೋ ಉರಿ ಹಾಕಿ ಸತ್ತೋಗರು ಪಾಪ, ಬೈಕೊಂಡು ಹಾಕೋರು. ನನ್ನ ಮಕ್ಕಳು ಪುಣ್ಯ ಮಾಡಿಬಿಟ್ಟಿದ್ರೆ ನೀವು. ಗೀಝರ್ ಹಾಕ್ಸ್ಬಿಟ್ಟವ್ರು, ಅದು ನಮ್ಮ ಹಾಸ್ಟ್ಲಲ್ಲಿ. ನೋಡಿ ಹೆಂಗಿದ್ದವನು ಹೆಂಗಾದ ಇವನು ಹೆಂಗಾಗೋ ನೋಡಲಿ ದರ್ಶನ. ಮೂರನೇ ಅದ್ಭುತ. ಬೆಳ್ಳಗೆ ಮಾಡ್ತೀನಿ ತಡೆ ನಿನ್ನುವ. ತೀರಾ ಬೆಳ್ಳಗಾಗ್ಬಾರ್ದು, ಹೋಗು. ಅಪರೂಪಕ್ಕೆ ನಮ್ಮ ಹಾಸ್ಟ್ಲಿಗೆ ಬಂದ ತಕ್ಷಣ ವಿಭೂತಿ ಧರಿಸ್ಕೊಂಡ ಸೀದಾ ರೆಕಾರ್ಡ್ ಹಾಕೋಕೆ ಬಂದ್ಬಿಟ್ಟು ಮಾತಾಡೋ. ಇಷ್ಟೊತ್ತಂಕ ಏನೋ ಮಾತಾಡ್ತಿದ್ದೆ. ಪೇಳ್ ಸಖಿ ಪೇಳ್ ಕೋಗಿಲೆಗಳ ಮಂಜುಳ ಮಲ್ಲಿಕ ಮೋದಮಯ. ಏನ್ರಿ ಮೀಡಿಯಾ, ಬನ್ನಿ ಗೈಸ್ ಎಲ್ಲ ಊಟ ಮಾಡಕ್ ಹೋಗೋಣ. ಮಕ್ಕಳು ಅವಾಗ್ಲೇ ಹೋಗ್ರ ಅಂದ್ರೆ ಹೋಗ್ಲಿಲ್ಲ, ಇವಾಗ ನಾವು ಹೋಗ್ತಿದ್ದೆ ಹಿಂಗ್ ಬರ್ತಾರೆ ನೋಡು. ಅಲ್ಲಿ ನಮ್ಮ ಗುಡ್ಗಳು ಇರೋದಕ್ಕೆ ಎಲ್ಲ ತಿಕ್ಕ ಮುಚ್ಕೊಂಡು ಲೈನಲ್ಲಿ ನಿಂತಿದ್ದಾರೆ. ಎಲ್ಲ ಹಿಂಗ್ ಸೈಲೆಂಟಾಗಿ ನಿಂತಿದ್ರು ನೋಡಿ, ಡಬಲ್ 9 1 hour ಡಿಸ್ಟೆನ್ಸ್ ಆಗಿ. ಬಂದಾಳು ಬಿಂಕದ ಸಿಂಗಾರಿ, ಬಂದಾಳು ಚಂದಿರ ಚಕೋರಿ, ತಂದಾಳೋ ನಮ್ಮ ಹಾಸ್ಟೆಲಲ್ಲಿ ಯಾವುದೋ ಒಂದು ದೊಡ್ಡ ಕದನ ಆಗಿದೆ ಅನಿಸುತ್ತೆ. ಸೊ ತುಂಬ ಗಲಾಟೆಗಳು ಜೋರಾಗಿ ಅದಲ ಪದಲ ಕದಲ ಸುತ್ತಲ ಪತಲ ಪಾತಾಳ ತಲ ಜಗಳ ಆಡ್ತವ್ರೆ. ಅವಾಗವಾಗ ಹಿಂಗೆ ಸಣ್ಣ ಪುಟ್ಟವೆಲ್ಲ ಜಗಳಗಳು ಆಗ್ತಿರ್ತವೆ. ಅವ್ರು ಅವ್ರು ತಲೆ ಕೆಡ್ಸ್ಕೊಳಲ್ಲ. ನಮ್ಮ ಅಂಬಾರಿ ಎಲ್ಲಿ ನಿಲ್ಸಿದ್ದೀನಿ ನೋಡಿರಿ, ಗೊತ್ತಾಗಿ ನಮ್ಮ ಹಾಸ್ಟೆಲ್ ಮುಂದೆ ನಿಲ್ಸಿದ್ದೀನಿ. ಆ್ಯಕ್ಚುಲಿ ನಾವು ಅಡುಗೆ ಮನೆಗೆ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಹೋಗಲ್ಲ, ಈ ಥರ ಸುತ್ತಿ ಬಳಸಿ ನಮ್ಮ ಕ್ರಾಸ್ ಬಿಲ್ಡಲ್ಲೇ ಹೋಗೋದು. ಬನ್ನಿ ನಮ್ಮ ಅಡುಗೆ ಮನೆ. ಇದು ಯಾವುದು ಹೊಸ ಗ್ರೈಂಡ್ರ್ ಬರೇ ಬಂದ್ಬಿಟ್ಟದ. ಹೆಂಗೀಗ ಕಾಯಿ ತುರಿಯಕ್ಕೆ ಫುಲ್ ಈಸಿ. ಹೆಂಗೆ ತುರಿತಿಲ್ಲ ಹಂಗೆ ಕೆಳಗೆ ಕೂತ್ಕೊಂಡು ತುರಿ ಹೆಂಗೆ ಕೂತ್ಕತ್ತೀಯ? ಕರೆಕ್ಟಾಗಿ ಸಿಗುತ್ತಾ? ಹಾಯ್, ಓಹ್ ಕಂಗ್ರ್ಯಾಚುಲೇಷನ್ಸ್. ಹಾಯ್ ಹೇಳಿ. ಹಾಂ, ನಿಮ್ಮ ಹೆಸರು ಏನು ಅಂತ ಗೊತ್ತಾಗಲಿಲ್ಲ. ಹಾಂ, ಓಕೆ, ಇನ್ಫಾರ್ಮೇಷನ್ ಸಿಕ್ತು. ನಾನು ಅಭಿಮಾನಿಗಳೇ ಹಾಯ್ ಗೈಸ್.
ಮೋಸ್ಟ್ಲಿ ಊಟಕ್ಕಿಂತ ಮುಂಚೆ ನೀರು ಕುಡಿಬೇಕು. ಹಾಗೆ ನೋಡಿ ರೂಲ್ಸ್ ಇದು, ಎನಿ ಟೈಮ್ ನೀರು ಕುಡಿಲೇಬೇಕು. ಅವನಿಗೆ ನೀರು ಕುಡಿಯಂಗೆ ಆಗಲಿ ಬಿಡಲಿ ಅದು ನಮಗೆ ಗೊತ್ತಿಲ್ಲ, ಒಟ್ಟು ನೀರು ಕುಡಿಬೇಕು. ಕರುಣೆ ಇರ್ಲಿ, ಪ್ರೀತಿ ಇದೆ. ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಊಟ ಮುಗೀತಾ ಗೈಸ್? ಹೇಗಿತ್ತು ಊಟ? ಎದೆ ಮುಡ್ಕೊಂಡು ಹೇಳ ಹಾಯ್. ಪಾಪ ನಮ್ಮ ಗಣಸಿ ಮಾಮನ ಕಾರ್ನ ಹೊಡೆದಾಕೋವರೆಗೂ ಇವ್ರಿಗೆಲ್ಲ ಸಮಾಧಾನ ಇಲ್ಲ. ಹಾಂ ನೋಡಿದ್ರೆ ಗೈಸ್, ಇವನೇ ನೋಡ್ಕೊಂಬಿಡಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ. ವಿಡಿಯೋ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ನಿಲ್ಸಿದ್ದೆ ಅವ್ರನ್ನೆಲ್ಲ. ಪಾಪ ಯಾರೋ ಹೇಳಿದ್ದು ಅವ್ನಿಗೆ, ಪಾಪ ಹೋಗ್ರ ತಲೆ ಕೆಡ್ಸ್ಕೊಂಡು. ನಾಳೆ ಇರೋವರ್ ನಾನು ಇರೋವರೆಗೂ ಇವ್ರು ಯಾರು ಏನು ಅನ್ನಲ್ಲ. ಹೋಗ್ರ ಒಳ್ಳೇದಾಗ್ಲಿ. ಸಿರಾಜ್ ಜಂಗಮ ನೋಡ್ರಿ, ಆಯ್ ಮಾಡ್ರಿ, ಎಲ್ಲರೂ ಬಾಯ್ ಮಾಡ್ರಿ. ತಾತ ಅಲ್ಲ ಕಳ್ಳ ನಾನು. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಆಗ ಬ್ಯಾಟ್ ಸ್ಕೂಟಿನಿ ಎಲ್ಲ ಹೀರೋ ಹೊಂಡ ಓಡಿಸ್ದಂಗೆ ಬರ್ತಾನೆ ನಗ. ಊಟ ಮುಗಿದ್ಮೇಲೆ ಸೀದಾ ನಮ್ಮ ರೂಮಿಗೆ ಬಂದ್ವಿ. ನಂಗೆ ಕೂತ್ಕೊಳಕ್ಕೆಲ್ಲ ಚೇರ್ ರೆಡಿ ಮಾಡ್ತಾನೆ. ಬೇವರ್ಸಿ ಮುಂಡೆ ಮಕ್ಕಳ, ಏನ್ರಯ್ಯ ನಿಮ್ ಹಿಂಸೆ? ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ ಥೋ ನಿಮ್ ಜನ್ಮಕ್ಕೆ. ಬೀಳ್ಸಕ್ಕೆ ಎಂತೆಂತ ಗಂಟೆ ಎಲ್ಲ ನಾನೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟೆ ಬ್ರೋ. ಥ್ಯಾಂಕ್ಸ್ ಬ್ರೋ, ಯು ಆರ್ ದ ರಿಯಲ್ ಬ್ರೋ. ಡ್ಯೂಡ್ ಬ್ರೋ, ಯಾವ್ದಿದು ಹೊಸ ಫೋನು? ಹುಡುಗರೆಲ್ಲ ನಥಿಂಗ್ ತಗೋತಾ ಇದ್ದಾರೆ, ನಾವೇ ವೇಸ್ಟ್ ನನ್ನ ಮಕ್ಕಳು ಬ್ರೋ. ವಾವ್, ಹೀರೋ ನೋಡ್ರಿ, ಹೀರೋ ಹೆಂಗಿದ್ದಾನೆ. ಸಕ್ಕ ಸ್ಮಾರ್ಟ್ ಆಗಿದ್ದೀನಲ್ಲ? ತುಂಬಾ ಸ್ಮಾರ್ಟ್ ಆಗಿದ್ದೀರಿ. ಲೋಹಿತ, ಓ ನಮ್ಮ ಮನ್ಮತ. ಗುರು, ನಾನು ಯಾರು ಅಂತ ನೋಡ್ತಿದ್ದೀನಿ ಗೈಸ್. ಹೋದ ವರ್ಷ ಇದ್ದವ್ರಿಗೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ನಮ್ಮ ಮನ್ಮಥ ಇವರು, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಮನ್ಮಥ ಅಂತ ನೋಡಿ ಡ್ಯಾನ್ಸ್ ಮಾಡ್ತವ್ರೆ ಎಲ್ಲ ಸಕ್ಕದಾಗಿರೋ ಫೋನ್ ತಗೋತವ್ರೆ ಗೈಸ್. ನಾವೇ ವೇಸ್ಟ್ ನನ್ನ ಮಕ್ಕಳಾಗಿರೋದು. ಬೆಂಕಿ ಸಾವುಕಾರ ಮಂದಿ. ದೇವರು ಬನ್ನಿ, ನಮ್ಮ ಹಾಸ್ಟೆಲ್ ನಾವು ಕೋರ್ಟಲ್ಲಿ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ನಮ್ಮ ಹುಡುಗರೆಲ್ಲ ಕೂತ್ಕೊಂಡು ಫುಲ್ಲು ಸ್ಟಡಿ ಮಾಡ್ತಿರ್ತಾರೆ. IPS ಎಕ್ಸಾಮಲ್ಲೂ ಹಿಂಗೆ ಓದ್ತಿರಲ್ಲ, ಅಷ್ಟು ನೀಟಿಗೆ ಸ್ಟಡಿ ಮಾಡ್ತಿರ್ತಾರೆ. ಬನ್ನಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಓದ್ತಿದ್ದಾರೆ ನೋಡಿ. ಅದಕ್ಕೆ ಜಯದೇವ್ ಹಾಸ್ಟ್ಲಿಗೆ ಸೇರಿಸಿ ಅಂತ ಹೇಳೋದು. ಅಲ್ಲಿ ಯಾಕೋ ಜಾಗ ಖಾಲಿ ಆಗ್ಬಿಟ್ಟದೆ. ಯಾರು ಬರ್ಬೇಕು ಅಲ್ಲಿಗೆ ನೋಡಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ಕೂತವ್ರೆ ಈ ನನ್ನ ಮಗ ಮೇಕ್ ಕೂತವ್ನೆ. ಕೂತ್ಕೆ ಕೆಳಗೆ ಮಗನೇ, ನಿನ್ಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಅಂತನಾ? ಕೊಡಲ್ಲ ಇಲ್ಕೋ ಅಲ್ಲ, ಕೊಡಿಲಿ. ಪೈಪ್ ತಂಬಲ್ಲ ಇಲ್ಲಿ. ಇದೇನಿದು ಸೊಳ್ಳೆ ಪರ್ದೆ ಎಲ್ಲ ಹಾಕ್ಬಿಟ್ಟವ್ರೆ.
ಆ್ಯಕ್ಚುಲಿ ಗೈಸ್ ಇದು ಕೋರ್ಟ್ ಹಾಲು. 1947ರಲ್ಲಿ ಬ್ರಿಟಿಷರು ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ ಎಲ್ಲರದ್ದು ಸ್ಟಡೀಸ್ ಮುಗೀತು, ಈಗ ರಿಟರ್ನ್ ಹೋಗ್ತಾ ಇದ್ದಾರೆ. ಇವನು ರಕ್ಷಿತಾ ಅಂತ, ಸಾರಿ ಟಾ ಅಲ್ಲ, ರಕ್ಷಿತ್ ಅಂತ ಹುಡುಗ, ಹುಡುಗಿ ಅಲ್ಲ. ಇದು ಅವನು, ಅವಳಲ್ಲ. ನಿನ್ನ ಮಾತ್ರ ಎಲ್ಲ ಬೇರೆದು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನಮ್ಮ ವೇದ ಹುಡುಗರದು ಫುಲ್ಲು ಅವಾಗತ್ತು. ಏನು ಯಾರಿಗೂ ಎದುರು ಸೀನೇ ಇಲ್ಲ. ಯಾವ ಫ್ಲೋರಲ್ಲಿ ಲೈಟ್ ಆಫ್ ಮಾಡಲಿಲ್ಲ ಅಂದರೂ ಯಾವ್ದಾದ್ರು ರೌಂಡ್ ಸೌಂಡ್ ಬಂತು ಅಂದರೂ ಬರೀ ಕೂಗಾಕ್ರೆ ಸಾಕು, ಎಲ್ಲ ಆಫ್ ಆಗ್ತವೆ. ಫ್ಲೋರ್ ಲೈಟ್ ಆಫ್ ಮಾಡ. ಇನ್ನು ನೋಡಿದ್ರ ಹಿಂಗೆ ಬೈ ಓಡಿಸೋದು. ಮನೇಲಿ ಗೈಸ್ ಎಲ್ಲ ದೋಸೆ ಆರ್ಡ್ರ್ ಮಾಡಿಕೊಂಡು ದೋಸೆ ತಂದು ದೋಸೆ ತಿಂತಾಯಿದ್ದೀವಿ. ಸಮಯ ರಾತ್ರಿ 10:40. ಎಲ್ಲ ನೆಮ್ಮದಿಯಾಗಿ ದೋಸೆ ತಿಂದ್ರಿ ಗಾಯ್ಸ್. ಚಪ್ಪರ್ ನನ್ನ ಮಗ, ಅವ್ರನ್ನ ಯಾರ್ದೋ ಎದುರ್ಸಕ್ ಹೋಗ್ಬಿಟ್ಟು ಇವನೇ. ಅಜ್ಜಿ ನನಗೊಂದು ಜಾಕಿ ನೋಡು ಅಂತ ಹೇಳಜ್ಜಿ. ನೋಡು, ಬ್ಲಾಕ್ ಅಂಡ್ ವೈಟ್ ಆದ್ರೂ ಓಕೆ, 60 mm ಆದ್ರೂ ಓಕೆ, 70 mm ಆದ್ರೂ ಡಬಲ್ ಓಕೆ, ಟಾಕಿ ಆದ್ರೂ ಓಕೆ, ಮೂಕಿ ಆದ್ರೂ ಓಕೆ, ಎಷ್ಟು ಮಂದ್ ಕಲರ್ ಆಗ್ಬಿಟ್ಟು ಅಂತ ಡಬಲ್ ಓಕೆ. ನಿನ್ನ ಮಕ್ಕೆ ಇಷ್ಟು ಬಂದ್ ಕಲರ್ ಬೇಡ ಕೇಳು. ಆ್ಯಕ್ಚುಲಿ ಗೈಸ್ ನಾವಿಲ್ಲಿಗೆ ರೌಂಡ್ಸ್ ಹೊಡಿತಾ ಇದ್ವಿ ನೈಟೆಲ್ಲ. ನೋಡಿ ಹಿಂಗೆ ಯಾರ್ಯಾರು ಮಲಗಿದ್ದಾರೆ ಮಲಗಿಲ್ಲ. ಒಂದು ರೌಟು 12 ಗಂಟೆ ಮೇಲೆ ಒಂದು ರೌಂಡಿಂಗ್ ಬರ್ತಿದ್ವಿ. ಆ ರೂಮಲ್ಲಿ ಲೈಟ್ ಯಾಕನಾಗಿದೆ ಅಂತಂದ್ಬಿಟ್ಟು ಚೆಕ್ ಮಾಡ್ತಿದ್ವಿ. ಒಳ್ಳೆ ಚೆಕ್ ಮಾಡೋಲ್ಲ, ಆ ರೂಮಲ್ಲಿ ಏನೋ ಇರಬೇಕು, ದೆವ್ವ ಇರಬೇಕು. ನಾನು ರೂಮಲ್ಲಿ ಲೈಟ್ ಇದೆ. ಓ ದೇವ್ರೈತೆ. ದೇವ್ರನ್ನ ಯಾಕೆ ದೇವ್ರಿಗೆ ನಿದ್ದೆ ಬಂದಿಲ್ವಾ? ಲೈಟ್ ಆಫ್ ಮಾಡು. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಥ್ಯಾಂಕ್ ಯು. ಓಲಿ ಬಾ ನೋಡಿ, ಎಲ್ಲ ಬಿದ್ಕೊಂಡವ. ಕಾಲೇಜ್ ಫ್ಲೋರ್ ಏನೋ ಖಾಲಿ ಹೊಡಿತದ ಒಂದು ರೇಂಜಿಗೆ. ಅದು ಗಾಳಿ ಆಡ್ತದೆ, ಅದು ದೆವ್ವ ಇರಬೇಕು. ಫ್ಯಾನ್ ಗಾಳಿ. ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದೆ, ಬನ್ನಿ ನಮ್ಮ ಫ್ಲೋರ್ ನೋಡ್ಕೊಂಬರೋಣ. ಡಿಂಕು ಗಂಡಸು ಬರಲ್ಲ, ದೊಡ್ಡ ಹುಡುಗವನು ಇರೋದು ಮಾತ್ರ ಚೋಟದ್ದು ಅಷ್ಟೇ. ಆ್ಯಕ್ಚುಲಿ ನೈಟ್ ಇಲ್ಲಿಗೆ ಬರ್ತಿದ್ವಿ. ಇದು ನಮ್ಮ ಮೆಮೊರೀಸ್ ಜಾಗ. ನೈಟ್ ನಿದ್ದೆ ಬರಲಿಲ್ಲ ಅಂದರೆ ಈ ಟಾಪಿಗೆ ಬಂದ್ಬಿಟ್ಟು ಓಡಾಡ್ತಿದ್ವಿ. ಇಲ್ಲಿ ಭಯ ಆಗುತ್ತೆ ಅಲ್ವಾ, ದೆವ್ವ ಕಣ್ಣಂಗೆ ಕಾಣುತ್ತಲ್ವಾ ಈ ಜಾಗ. ಇಲ್ಲೊಂದ್ಸಲ ಏನಾಗಿತ್ತು ಗೊತ್ತಾ, ಬೈಲಿ ತೋರಿಸ್ತೀನಿ. ಇಲ್ಲಿ ಹಿಂಕೊಂಡು ಫೋನಲ್ಲಿ ಮಾತಾಡ್ತಿದ್ದೆ ನಾನು ಈ ಜಾಗದಲ್ಲಿ. ಇಲ್ಲಿ ಮಾತಾಡ್ಬೇಕಾದ್ರೆ ಹಿಂಗೆ ಓಡಾಡ್ತಿದ್ನಲ್ಲಪ್ಪ, ಫೋನಲ್ಲಿ ಮಾತಾಡ್ಕೊಂಡು ಗೊತ್ತಾಗ್ತಿರ್ಲಿಲ್ಲ. ಟಾರ್ಚ್ ಎಲ್ಲ ಆಫ್ ಮಾಡ್ತಿದ್ದೆ. ಇಲ್ಲೊಂದು ಕಾಟಿತ್ತು, ಅಲ್ಲಿ ಟೇಬಲ್ ಐತಲ್ಲ, ಟೇಬಲ್ ಮುಂಚೆ ಕಾಟಿತ್ತು. ಕಾಟಿಗೆ ಆವಾಗ ಹುಡುಗರು ಇದ್ರಲ್ಲಪ್ಪ, ರೂಮಿಗೆ 2 ಚೇರ್ ಇಡಬೇಕಾಯ್ತಲ್ಲ, ಚೇರ್ ಇಡೋರು. ಚೇರ್ ಹೆಂಗೆ ಮಡ್ಸೋರಿದ್ರು ಉಲ್ಟಾ ಮಡ್ಸೋರೆ. ಈ ಸ್ಟೀಲಿನ ಚೇರ್ ಬರುತ್ತಲ್ಲ ಹಿಂಗೆ ಮಡ್ಸೋದು, ಆ ಸ್ಟೀಲಿನ ಮೇಲೆ ಟವಲ್ ಹಾಸ್ಬಿಟ್ಟವನೆ ಒಣಗಲಿ ಅಂತ. ನಾನು ಹಿಂಗೆ ಓಡಾಡ್ತಿದ್ದೀನಿ ಇಲ್ಲಿ. ಹಿಂಗೆ ಬಂದು ಹಿಂಗೆ ಓಡಾಡ್ಕೊಂಡು ಹಿಂಗೆ ನೋಡಿದೆ. ಹಿಂಗೆ ನೋಡಿದ್ರೆ ಸಡನ್ನಾಗಿ ಕರೆಕ್ಟ್ ಚೇರ್ ಬರೀ ಅರ್ಧ ಮಡ್ಸೋನೆ, ಅದು ಬರೀ ಹಾಕ್ಬಿಟ್ಟವ್ರ. ನಾನು ಇಲ್ಲಿಂದ ಅಲ್ಲಿಗೆ ಹಿಂಗೆ ಅಂದ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಹಿಂಗೆ ಅಂದ್ಕೊಂಡು ಹೋಗಿ ನಿಧಾನಕ್ಕೆ ಹಿಂಗೆ ಲೈಟ್ ಆನ್ ಮಾಡಿದೆ. ಜೀವ ಜೋಕ್ಕಂತ ಒಂದು ಸೆಕೆಂಡ್ಗೆ ತಾನೇಕೆ ಅಂತ ಅಂದ್ಬಿಟ್ಟು ತೆಗೆದು ಹಿಂಗೆ ಬಿಸಾಕ್ಬಿಟ್ಟು ಮತ್ತೆ ಲೈಟ್ ಆಫ್ ಮಾಡಿ ಮತ್ತೆ ಹಿಂಗಡೆಗೆ ಬಂದು ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ ಫೋನಲ್ಲಿ ಮಾತಾಡಿದೆ. ಆಮೇಲೆ ಏನು ಅನ್ನಿಸ್ಲಿಲ್ಲ ಗೈಸ್. ನೋಡಿ, ಇಲ್ಲಿಂದ ನಮ್ಮ ಲೇಡೀಸ್ ಹಾಸ್ಟೆಲ್ ಕಾಣುತ್ತೆ. ಈಗ ಇಷ್ಟೊತ್ತಲ್ಲಿ ಯಾರು ಇದ್ದಿರಲ್ಲ ಅನಿಸುತ್ತೆ. ಆವಾಗ ಸ್ವಲ್ಪ ಇದ್ದಿರೋರು ಕೆಲವರು, ನಮಗೆ ತಂಗಿರು, ಸಿಸ್ಟರ್ಸು, ಅಕ್ಕಂದಿರು, ತಂಗಿರು ಎಲ್ಲ ಇದ್ದಿದ್ರಲ್ಲ, ಅವಾಗೆಲ್ಲ ಇದ್ದರು. ಈಗ ಯಾರೂ ಇಲ್ಲ, ಎಲ್ಲ ದೂರ. ಈಗ ನಮಗವ್ರಿಗೂ ದೂರ. ನೋಡಿ ಅಡ್ಡ ಅದು SBI ಬ್ಯಾಂಕು ಹಿಂದ್ಗಡೆ ಕದ್ದೋಗುವಂಥ ಜಾಗ ಇತ್ತು. ನಾವು ನೋಡಿ ಇಷ್ಟೊತ್ತಾದರೆ ಎದ್ದು ಓಡಾಡ್ತಿರ್ತೀವಿ. ನೋಡಿ ಇಲ್ಲಿ ನಮ್ಮ ಮೇಲೆ, ನಮ್ಮ ಹಾಸ್ಟೆಲಿಂದ ಟಾಪ್ ಆ್ಯಂಗಲ್. ಇವೆಲ್ಲ ಸೀಕ್ರೆಟ್ಸು, ಯಾರು ಏನು ಹೇಳೋಕೆ ಹೋಗಬೇಡಿ, ಓಕೆ? ಹುಷಾರು. ನಾವು ಅಲ್ಲಿಗೆ ಹೋಗ್ತಿದ್ವಿ ಕೂತ್ಕೊಳ್ಳೋಕ್ಕೆ.
ಜಾಗ ಇದೆಯಲ್ಲ ಹಂಚು ಕಾಣಿಸ್ತಾ ಇಲ್ಲ. ಅಲ್ಲಿ ಫ್ಲ್ಯಾಶ್ ಬಿಡೋಗ್ರೆ, ಟಾರ್ಚ್ ಬಿಡೋಗ್ರೆ ನೋಡಿ ಮೇಲೆ ಬಿಲ್ಲ ಕಾಣಲ್ಲ. ಅಲ್ಲಿ ಮೇಲೆ ಹೋಗ್ತಿದ್ದು ಕುತ್ಕೊಳ್ಳೋಕ್ಕೆ ಮಾಡೋಕ್ಕೆ ಇರ್ತಿರ್ಲಿಲ್ಲ ನಮಗೆ. ಎಳ್ನೀರು ಕಿತ್ಕೊಂಡು ಕುಡಿತಿದ್ವಿ. ಇಲ್ಲೆಲ್ಲ ಎಷ್ಟೋ ರಾತ್ರಿ ನಿದ್ದೆಗಳಿಲ್ಲದೆ ಓಡಾಡ್ಬಿಟ್ಟಿದ್ದೀವಿ ದೇವುಗಳ ಥರ. ನಿದ್ದೆ ಇಲ್ಲದೆ ಓಡಾಡ್ಬಿಡ್ತಿದ್ದೀವಲ್ಲ. ಎಲ್ಲ ಮೆಮೊರೀಸ್, ಜಸ್ಟ್ ಎಲ್ಲ ಮುಗಿದೋಗಿರೋ ಅಧ್ಯಾಯಗಳು ಅಂತಾರಲ್ಲ ಹಾಗೆ. ಇವಾಗೆಲ್ಲ ನೆನೆಸ್ಕೊಂಡು ಒಂದ್ಸಲ ಖುಷಿ ಆಗುತ್ತೆ. ಇದಾಗಲಿ ನಾವೇ ಇದ್ದಾರೆ, ನಾವಿಲ್ಲಿ ಇಲ್ಲೆಲ್ಲ ಇಷ್ಟೊಂದು ಗಂಟೆ ಎತ್ಕೊಂಡು ನಾವೇ ಇದ್ದವರು ಗೊತ್ತಿಂಗಾಗಿದೆ ಅಂತ ಅಲ್ಟಿ ಹೊಡ್ಕೊಂಬಂದ್ಬಿಟ್ಟಾನ. ಡಿಂಕೋನ ಫುಲ್ಲ ಹಿಂಗಿದೆ ಗೊತ್ತಾ, ಧೈರ್ಯವಂತ ಒಬ್ಬನೇ ಮಲ್ಕೊಂಡಾನ. ಇರೋದು 3 ಅಡಿ ಆದ್ರೆ ಧೈರ್ಯ ಮಾಡುವಂತ. ಈ ಜೋರ ಬಿಡಬೇಡ ವಾರ್ಡನ್ ಯಾಕೆ ಬೇಕು ಅವು ಹುಡುಗಿ ಅಂದಲ್ಲಿ ಎದ್ದು ಬಂದ್ರೆ ಕಷ್ಟ. ನನಗೆ ತುಂಬ ಸಮಸ್ಯೆ. ಆದರೆ ತುಂಬ ಮೆಮೊರೀಸ್ ಇದೆ ನಮ್ಮ ಹಾಸ್ಟೆಲಲ್ಲಿ, ಹೇಳೋಕ್ಕಾಗದೇ ಇರೋಷ್ಟು ಮೆಮೊರೀಸು. ಎಲ್ಲಿ ಏನು ನಾವು ಪಡ್ಕೋತೀವಲ್ಲೋ ಗೊತ್ತಿಲ್ಲ ಹಾಸ್ಟೆಲ್ಸಲ್ಲಿ ಅಥವಾ ನಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ. ಅಲ್ಟಿಮೇಟ್ ಮೆಮೊರೀಸ್ ಮಾತ್ರ. ಇವನು ಯಾವುದೂ ಅನುಭವಿಸ್ಲಿಲ್ಲ ಅಂದರೆ ನಿಮ್ಮ ಲೈಫೇ ವೇಸ್ಟು. ನಾವಂತೂ ಚೆನ್ನಾಗಿ ಅನುಭವಿಸಿದ್ವಿ. ನಾವು 4 ವರ್ಷ ಇದ್ವಿ. ಹೆಂಗಿದೆ ಗೊತ್ತಾ, ಸೈಕೋ ಫುಲ್ಲು. ಈಗಲೂ ಹುಡುಗರು ಬಂದಿದ್ದಾರೆ ಇಷ್ಟೊತ್ತಲ್ಲಿ ಅಂತಂದ್ರೆ ಅರ್ಥ ಮಾಡ್ಕೊಂಡು. ಓ ಡಿಂಕ ನಿದ್ಗಣ್ಣಲ್ಲಿದ್ದಾನೆ, ಆ ಕಡೆಯಿಂದ ಬರ್ತಾನೆ. ಡಿಂಕು ಹಾಯ್ ನೋಡಿದ್ರೆ 12 ಗಂಟೆಯಲ್ಲಿ ಬಾಗಿಲು ತೆಗಿತಾರೆ. ದಟ್ಸ್ ಕಾಲ್ಡ್ ಬಾಯ್ಸ್. ಅದಕ್ಕೆ ಯಾವಾಗಲೂ ಮೆನ್ಸ್ಗೆ ವ್ಯಾಲ್ಯೂ ಕೊಡಬೇಕು ಅಂತ ಹೇಳೋದು. ಮೆನ್ಸ್ ಇಸ್ ಆಲ್ವೇಸ್ ಬೆಸ್ಟ್ ಅಂತಾರಲ್ಲ, ಅದಕ್ಕೆ ನೋಡಿ ಇಷ್ಟೇ. ಗುಡ್ ನೈಟ್ ಬ್ರೋ. ಏನು ಮಾಡೋಣ ಅಷ್ಟೇ. ಬನ್ನಿ ಗೈಸ್ ಮಲ್ಕೊಳ್ಳೋಣ. ಬೆಳಗ್ಗೆ ಒಂದು ಶಾರ್ಟ್ ತೋರಿಸ್ತೀನಿ ಬನ್ನಿ. ಎಲ್ಲರೂ ಹೆಂಗೆ ಚಿತ್ತಾಲ್ಪತಲಾಗಿರ್ತಾರೆ ಅಂತ. ಬೆಳಗ್ಗೆ ಎಷ್ಟು 4:30 ಸೇಮ್ ಟೈಮಾ? 4:30 ಕರೆಕ್ಟಾಗಿ ನೋಡಿರ್ತಾರೆ. 5 ಗಂಟೆಯಲ್ಲಿ ಎಲ್ಲ ಹುಡುಗರು ಎದ್ದೇಳ್ತಾರೆ. ಯಾರ್ಯಾರು ಯಾವ್ಯಾವ ಆ್ಯಂಗಲಲ್ಲಿ ಎದ್ದೇಳ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಹಾಸ್ಟೆಲ್ ಸೀಕ್ರೆಟ್ಸ್ ಎಲ್ಲ ನಾನು ಯಾವತ್ತೂ ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಇವೆಲ್ಲ ಅಫೆನ್ಸ್, ಬಿಕಾಸ್ ನಾನು ಹಳೆಯ ಬೇರೆ ಹುಡುಗ ಆಗಿರೋದ್ರಿಂದ ಇವೆಲ್ಲ ನಾಟ್ ಅಫೆನ್ಸ್. ಎಲ್ಲ ಮಲ್ಕೊಂಬಿಟ್ಟಿದ್ದಾರೆ. ಮುಂಚೆ ಹೈಸ್ಕೂಲ್ ಹುಡುಗರಿಗೆ ಹಿಂಗೆ ಜಸ್ಟ್ ಹಿಂಗೆ ಬಾಗಿಲು ತಟ್ಟಿದ್ರೆ ಸಾಕು, ಹಣ ಅಂತ ಅಂದ್ಬಿಟ್ಟು ಬಾಗಿಲು ತಟ್ಬಿಡೋರು. ಎಲ್ಲ ಬಿತ್ಕೊಂಬಿಟ್ಟವೆ ಹಳೆ ಹುಡುಗರು, ಎಲ್ಲ ಮಲ್ಕೊಂಬಿಟ್ಟವ ನೋಡ್ರಿ. ನಾವು ಮಧ್ಯರಾತ್ರಿ ಹೊತ್ತು ಹಿಂಗೆ ಬಂದು ಹಿಂಗೆ ಎಬ್ಬರ್ಸಿ ಹೋಗ್ತಿದ್ವಿ. ಯಾರು ಕೂಗೋದು ಎದುರಿದ್ರೆ ಬಚ್ಕೊಂಡ್ಬಿಡ್ತಿದ್ವಿ. ಚೆನ್ನಾಗಿ ಎದುರಿಸ್ತಿದ್ವಿ ಅವ್ರಿಗೆ. ಫುಲ್ಲು ಪೀಜಾಪ್ ಆಗಿದ್ದೆ. ಅದ್ರ ಪೀಜಾಪ್ ಆಗಿರೋ ಎಕ್ಸ್ಪೀರಿಯೆನ್ಸ್ ಇದೆ ನೋಡ್ರಿ. ಇಲ್ಲಿ ಫುಲ್ಲು ಯೂಟ್ಯೂಬಲ್ಲಿ ಈ ಯಾವ್ದು ಹಾರರ್ ಮೂವೀಸ್ ಬರ್ತಾವಲ್ಲ ಅದನ್ನ ಹಾಕ್ಬಿಟ್ಟು ಬರೀ ಸೌಂಡ್ ಮಾತ್ರ ಮಯ್ಯ 12:58 ಎಲ್ಲ ಸೋಗಯ್ಯ ಬಿತ್ಕೊಂಬಿಟ್ಟವ್ರು. ಇಷ್ಟ ತನಕ ಮಾತಾಡಿ ಎಲ್ಲ ಸುಸ್ತಾಗಿ ನೋಡ್ರಿ, ಫುಲ್ಲು ಸೋಗಯ್ಯ, ಫುಲ್ಲು ಸ್ಲೋ. ಬೆಳಗ್ಗೆ 4 ಗಂಟೆಗೆ ಇರೋಣ. ಎಲ್ಲರಿಗೂ ಗುಡ್ ನೈಟ್. A few moments later, 2000 years later, one eternity later. ನಮ್ಮ ಹಾಸ್ಟೆಲ್ನ ಸ್ಪೆಷಲ್ ಉಪ್ಪಿಟ್ಟು ಕಾಂಕ್ರೀಟ್. ಸೋಮವಾರ ಪ್ರತಿ ಉಪ್ಪಿಟ್ಟು. ಆದ್ರೆ ಉಪ್ಪಿಟ್ಟು ಹಾಕ್ಸ್ಬೇಕಾರೆ ಇಷ್ಟು ನಂಗೆ ಕಾಣುತ್ತೆ. ಹಾಕ್ಸ್ಕೊಂಡು ಹಿಂಗೆಲ್ಲ ಹಿಂಗೆ ಹರಡಾದ್ಮೇಲೆ ಇಷ್ಟು ಉದ್ದ ಆಗ್ಬಿಡುತ್ತೆ, ತಿನ್ನೋಕ್ಕೆ ಆಗಲ್ಲ. ಅಲ್ಲ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋ ಕಮೆಂಟ್ ಮಾಡಿ. ತಿಂದ ಉಪ್ಪಿಟ್ಟ ಅದು ಹೆಂಗೆ ತಿಂತಾರಲ್ಲ ನೋಡಿ. ಎಸ್ ನಮ್ಮ ಹಾಸ್ಟ್ಲು ಏನು ಪಳ ಅಂತದಲ್ವಾ, ನೈಟೆಲ್ಲ ಭಯ ಆಗುತ್ತೆ. ಹಗಲತ್ತು ಮಾತ್ರ ಸಕ್ಕದಾಗಣತ್ತೆ. ನಮ್ಮ ದೇವಸ್ಥಾನ ಆ ಕಡೆ ಇದೆಯಲ್ಲ, ಅದು ಲೇಡೀಸ್ ಹಾಸ್ಟೆಲ್. ಜಿಂಜಿಂಗ್ ಅವು ಅದೇ ಇದು ಅಡುಗೆ ಮನೆ, ಅದು ಯೋಗ ಹಾಲು ಮೇಲೆ, ಅಲ್ಲಿ ಬಟ್ಟೆ ಒಣಗಾಕೋದು ಜಾಗ. ಇಷ್ಟೇ ವಿಶಾಲವಾಗಿದೆ. ಅದು ಕೋರ್ಟಲ್ಲು ಒಳಗೆ ಎಲ್ಲ ತೋರಿಸಿದ್ದೀನಲ್ಲ ಅದು. ಗೈಸ್ ಕೊನೆಯಲ್ಲೂ ನಮ್ಮ ಹಾಸ್ಟ್ಲು ಬಿಟ್ಟು ಹೋಗ್ತಾ ಇದ್ದೀವಿ. ಉಳಿದಿರೋ ಅಂಥ 4 ಜನ ಇಷ್ಟೇ. ಇನ್ನೆಲ್ಲ ರೂಮಲ್ಲಿ ಪಾಚ್ಕೊಂಬಿಟ್ಟವ. ಇಲ್ಲಿ ಉಳಿದಿರೋದು ಇಷ್ಟೇ. ನಮ್ಮ ಪ್ರದರ್ಶನ ತೋರಿಸೋ. ಕಾಣುವ
ಬರ್ತೀನಣ್ಣ. ಹಾಯ್ ಗಾಯ್ಸ್, ಬಾಯ್ ಬಾಯ್ ಗಾಯ್ಸ್.